ನಾನು ಎಲ್ಲಿದ್ದೀನಿ ಅಂದರೆ ವಿಡಿಯೋದಲ್ಲಿದ್ದೀನಿ. ಎಲ್ಲ 499 ಗೈಸ್. ಇದೆಲ್ಲ ಪ್ಯಾಂಟ್ಸ್ ಎಲ್ಲ 500, ಇದೆಲ್ಲ 299. ಇದೊಂದು ಟಿ ಶರ್ಟ್ ತಗೊಂಡೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ಕಾಲೇಜ್ ಇತ್ತು, ಆದರೂ ನಾನು ಕಾಲೇಜ್ ಹೋಗಿಲ್ಲ. ಯಾಕಂದರೆ ಒಂದು ಪ್ರಮೋಷನ್ ಶೂಟ್ ಇತ್ತು. ಅವರು ತುಂಬ ದಿನದಿಂದ ಡಿಲೇ ಆಗಿದೆ. ಸೊ ಪ್ರಮೋಷನ್ ಯಾವುದಂದರೆ ಇದು ಬಟ್ಟೆದು, ಈ ಕ್ಲಾತ್ ಏನು ವೇರ್ ಮಾಡಿದ್ದೀನಲ್ಲ ಇದ್ರದ್ದು, ಮತ್ತು ಇನ್ನೊಂದು ಕ್ಲಾತ್ ಕಟ್ ಕಳಿಸಿದ್ದಾರೆ, ಇನ್ನೊಂದು ಶರ್ಟು ಮತ್ತು ಇನ್ನೊಂದು ಪ್ಯಾಂಟು. ಸೊ ಅದ್ರದ್ದು ಶೂಟ್ ಇವತ್ತು ಕಂಪ್ಲೀಟ್ ಮಾಡಿ ಕೊಡಲೇಬೇಕು. ಯಾಕಂದರೆ ಮಂತ್ಲಿ ಅವರು ಪ್ರಮೋಷನ್ನ ಪ್ಲ್ಯಾನ್ ಮಾಡಿರ್ತಾರೆ ಡಿಸೆಂಬರ್ಗೆ, ಜನವರಿಗೆ, ಆ ಥರ. ಸೊ ಬನ್ನಿ ಇವತ್ತು ಎಲ್ಲೆಲ್ಲಿ ಶೂಟ್ಗೆ ಹೋಗ್ತೀನಿ. ಒಂದು ಲೊಕೇಶನ್ ಹುಡುಕಿಟ್ಟಿದ್ದೀನಿ ಶೂಟ್ಗೆ ಅಂತಲೇ. ಸೊ ಬನ್ನಿ ಹೋಗೋಣ, ಶೂಟ್ ಮುಗಿಸ್ಕೊಂಡು. ಮತ್ತು ಇನ್ನೊಂದು ಶೂಟ್ ಇದೆ. ಸೊ ಮ್ಯಾನೇಜ್ ಮಾಡಬೇಕು ಗೈಸ್. ಈ ಕಡೆ ಇದು ನನ್ನ ಚಾಯ್ಸು, ಈ ಕಡೆ ಕಾಲೇಜು ಮುಗಿಸ್ಕೋಬೇಕು, ಈ ಕಡೆ ನನ್ನ ಸ್ಟಡೀಸ್ ಬಗ್ಗೆನೂ ಗಮನ ಕೊಡಬೇಕು, ಈ ಕಡೆ ಕಾಂಟೆಂಟ್ ಕ್ರಿಯೇಷನ್ ಕಡೆನೂ ಗಮನ ಕೊಡಬೇಕು. ಸೊ ತುಂಬ ಜನ ಹೇಳ್ತಿದ್ರಿ ಕಾಂಟೆಂಟ್ ಬರ್ತಿಲ್ಲ, ಮೊದಲಿನ ಥರ ವೀಡಿಯೋಸ್ ಮಾಡ್ತಿಲ್ಲ, ಮೊದಲಿನ ಥರ ವೀಡಿಯೋಸ್ ಬರ್ತಿಲ್ಲ, ಹಂಗೆ ಹಿಂಗೆ ಅಂತ. ಸೊ ಸಿಚುವೇಶನ್ ತುಂಬ ಟೈಟ್ ಇದೆ. ಸೊ ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ ಏನೇನು ಕಂಟೆಂಟ್ ಮಾಡಬೇಕು. ಸೊ ಸೇಮ್ ಕಂಟೆಂಟೇ ಮಾಡ್ಕೊಂಡು ಹೋದರೆ ಜನ ಚೆಂದ ಕೇಳ್ತಾರಲ್ಲ. ಸೊ ಎಲ್ಲ ಪ್ಲ್ಯಾನ್ ಮಾಡ್ತಿದ್ದೀನಿ ಯಾವ್ಯಾವ ಕಂಟೆಂಟ್ ತರಬೇಕು. ಸೊ ಇವಾಗ ಬರ್ತಿರೋ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಏನು ಹೆಲ್ಪ್ ಮಾಡಬೇಕು, ಸೊ ಬ್ರ್ಯಾಂಡ್ ಪ್ರಮೋಷನ್ಸ್ ಹೆಂಗೆ ತೊಗೋಬೇಕು. ಸೊ ಇವಾಗ ನನ್ನ ಮಂತ್ಲಿ ಅರ್ನಿಂಗ್ಸ್ ಹೇಳಿದ್ರೆ ನೀವು ಯಾರೂ ನಂಬಲ್ಲ. ಸೊ ಅಷ್ಟು ಅರ್ನ್ ಮಾಡ್ತಿದ್ದೀನಿ. ಸೊ ಯಾರ್ಯಾರು ಕಂಟೆಂಟ್ ಕ್ರಿಯೇಷನ್ಗೆ ಜಾಯ್ನ್ ಆಗ್ತಿದ್ದೀರಿ, ಹೆಲ್ಪ್ ಬೇಕನ್ನೋರಿಗೆ ನಾನು ತುಂಬ ಹೆಲ್ಪ್ ಮಾಡ್ತೀನಿ. ನೆಕ್ಸ್ಟ್ ಬರೋ ಕಮ್ಮಿಂಗ್ ಡೇಸಲ್ಲಿ ನಾನು ಅದಕ್ಕೆ ಪ್ಲ್ಯಾನ್ ಮಾಡ್ತಿರೋದು. ತುಂಬ ಇವಾಗ ಯೂಟ್ಯೂಬ್ ಮೇಲೆ ಫೋಕಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ತುಂಬ ಹೊಸಬ್ರು ಬರ್ತಿದ್ದಾರೆ, ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ. ಸೊ ಅವ್ರಿಗೆ ಹೆಂಗೆ ಬ್ರ್ಯಾಂಡ್ ಅಪ್ರೋಚ್ ಮಾಡಬೇಕು, ಬ್ರ್ಯಾಂಡ್ ಅವ್ರನ್ನ ಹೇಗೆ ಅಪ್ರೋಚ್ ಮಾಡುತ್ತೆ ಎಲ್ಲ ಹೇಳ್ಕೊಡ್ತೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವಾಗ ಶೂಟ್ ಮಾಡೋಕೆ ಹೋಗೋಣ. ಸೊ ಪಾರ್ಸಲಲ್ಲಿ ಬಂದಾಗ ಸ್ವಲ್ಪ ಮುದ್ದೆ ಆಗಿತ್ತು ಶರ್ಟು, ಅದಕ್ಕೆ ಐರನ್ ಮಾಡ್ಸೋಕೆ ಬಂದಿದ್ದೀನಿ. ಸೊ ಐರನ್ ಮಾಡಿಸಿ ಇವಾಗ ಶೂಟ್ ಕಡೆ ಹೋಗ್ತೀನಿ. ಸೊ ಗೈಸ್, ಮ್ಯಾಟ್ರ್ ಏನಂದರೆ ಇವಾಗ ಶೂಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಬಟ್ಟೆ ಐತೆ. ಈ ಕ್ಲೈಂಟ್ ಬಂದುಬಿಟ್ಟು ಅಂದರೆ ಪ್ರಮೋಷನ್ ಕೊಟ್ಟಿದ್ದು ನನಗೆ ಅಕ್ಟೋಬರ್ ತಿಂಗಳಲ್ಲಿ, ಅಕ್ಟೋಬರ್ 15ಗೇನೋ 16ಗೋ ಇವ್ರದ್ದು ಪ್ರಾಡಕ್ಟ್ಸ್ ಬಂದು ನನ್ನ ಹತ್ರ. ಅದಾದಮೇಲೆ ಅವ್ರು 2 ಶರ್ಟ್ ಕೊಡ್ತೀನಿ ಅಂದಿದ್ರು. 2 ಶರ್ಟ್ ಸೇಮ್ ಕಳಿಸ್ಬಿಟ್ರು. ಇಲ್ಲೇನು ಪ್ಯಾಟರ್ನ್ ಐತಲ್ಲ, ಸೇಮ್ ಪ್ಯಾಟರ್ನ್ ಕಳಿಸಿದ್ರು. ಅದಾದಮೇಲೆ ವಾಪಸ್ಸು ಇನ್ನೊಂದು ಶರ್ಟ್ ಕಳ್ಸೋಕ್ಕೆ 1 ತಿಂಗಳು ಟೈಮ್ ತಗೊಂಡು, ಅಂದರೆ ನವೆಂಬರ್ ಬಂದಿದ್ದು. ನವೆಂಬರಲ್ಲ, ಡಿಸೆಂಬರ್ ಫಸ್ಟ್ ವೀಕು ಸೆಕೆಂಡ್ ವೀಕಲ್ಲಿ ಶರ್ಟ್ ಬಂದಿತ್ತು. ಅವರು ಡೆಡ್ಲೈನ್ ಟೈಮೇನು ಮತ್ತು ಒಂದು ವಾರಲ್ಲಿ ನಾನು ವೀಡಿಯೋ ಕೊಡಬೇಕು. ನಾಟ್ ಪಾಸಿಬಲ್, ಯಾಕಂದರೆ ತುಂಬ ಲೈನಲ್ಲಿರುತ್ತೆ. ಹಂಗೆ ನಾನು ಎಕ್ಸಾಮ್ ಬೇರೆ ಬರೆದೆ, ಫಸ್ಟ್ ಸಿ ಏನೋ. ಆ ಟೈಮಲ್ಲಿ ತುಂಬ ಪ್ರಮೋಷನ್ಸು ಪೋಸ್ಟ್ಪೋನ್ ಆಗೋಯ್ತು. ಸೊ ಇವ್ರ ಪ್ರಮೋಷನು 1 ವಾರದಲ್ಲಿ ಕೊಡಿ ಅಂತ ತುಂಬ ಪ್ರೆಷರ್ ಆಗ್ತದೆ. ಸೊ ನಾನು 2 ವಾರ ಆಯಿತು ಕೊಟ್ಟಿರಲಿಲ್ಲ. ಇನ್ನು ನೀನೇ ಫೋನ್ ಮಾಡಿಬಿಟ್ಟು ನೀವು ಕೊಡಲಿಲ್ಲ ಅಂದರೆ ಅವರು ಆ್ಯಕ್ಷನ್ ತೊಗೋತಾರೆ, ಲೀಗಲ್ ಆ್ಯಕ್ಷನು ಹಂಗೆ ಹಿಂಗೆ ಅಂತ. ನಾನು ಹೇಳ್ದೆ ಅವ್ರಿಗೆ ಡೈರೆಕ್ಟಾಗಿ, ನೀವು ಕೊಟ್ಟಿದ್ದು ಪ್ರಮೋಷನ್ ಯಾವಾಗ, ಅಕ್ಟೋಬರ್ ಮಂತ್, ನೀವು ಕಂಪ್ಲೀಟ್ ಯಾವಾಗ ಮಾಡಬೇಕು, ಅಕ್ಟೋಬರ್ ಹೋಯ್ತು, ನವೆಂಬರ್ ಆಯಿತು, ಡಿಸೆಂಬರ್. ಸೊ ನನ್ನ ಪ್ರಾಬ್ಲಮ್ ಅಲ್ಲ, ನನ್ನ ತಪ್ಪಲ್ಲ. ಒಮ್ಮೆ ಸೈಲೆಂಟ್ ಆಗಿಬಿಟ್ರು. ನಾನು ನಾಳೆ ಕೊಡ್ತೀನಿ, ಸುಮ್ಮನೆ ನಂಗೆ ತಲೆ ಕೆಡಿಸ್ಬಿಡಿ. ಜಾಸ್ತಿ ಐತೆ ಪ್ರಮೋಷನ್ಸ್ ಅಂತ ನಾನು ಪೆಂಡಿಂಗ್ ಇಟ್ಕೊಂಡಿದ್ದೀನಿ, ಬಿಟ್ಟರೆ ಬೇರೆ ಏನಿಲ್ಲ. ನಾನೇನು ತೊಗೊಂಡಿದ್ದೀನಿ, ದುಡ್ಡು ಕೊಡ್ತೀರಾ, ಬಟ್ಟೆ ಕೊಟ್ಟಿದ್ದೀರಾ, ಪ್ರಮೋಷನ್ ಮಾಡ್ಕೊಡೋಕೆ ನಂದೇನಿಲ್ಲ. ಬಟ್ ತಪ್ಪು ನಿಮ್ದು ಇಟ್ಕೊಂಡು ನನ್ನ ಮೇಲೆ ಲೀಗಲ್ ಆ್ಯಕ್ಷನು ಅದು ಇದು ಮಾತಾಡಿದ್ರೆ ಅದು ಸರಿಯಲ್ಲ ಅಲ್ಲ. ಅದಕ್ಕೆ ನಾನು ಹೇಳಿದೆ ನಾನೇ ಕೊಡ್ತೀನಿ. ಸೊ ಅದಕ್ಕೆ ಇವತ್ತು ಶೂಟ್ ಎನಿ ಕಂಡೀಷನ್ ನಾನು ಶೂಟ್ ಮಾಡಿ ಕೊಡಲೇಬೇಕು. ಸೊ ಇದು ಒಂದು ಸ್ಮಾಲ್ ಸ್ಟೋರಿ. ಎಸ್ ಗೈಸ್, ಇನ್ನೂ ಹೋಗ್ಬೇಕು ಈ ಕಡೆ. ಇಲ್ಲಿಂದ ಲೊಕೇಶನ್ ಇನ್ನೂ 3 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿ ನೋಡ್ಬೋದು, ಈ ಬ್ಯಾಕ್ಗ್ರೌಂಡಲ್ಲಿ ನಾನು ಒಂದು ಸತಿ ಶೂಟ್ ಮಾಡಿಸಿದೆ, ಲಾಂಗ್ ಬ್ಯಾಕ್ 1 ಇಯರ್ ಆಯ್ತು ಅನ್ಸುತ್ತೆ. ಸೊ ಅದೆಲ್ಲ ನಂದು ಟೈಮ್ ಅಂದ್ಕೊಳ್ಳಿ. ಆ ಟೈಮಲ್ಲೆಲ್ಲ ಏನು ಟೆನ್ಷನ್ ಇರಲಿಲ್ಲ, ಪ್ರಮೋಷನ್ ಇರಲಿಲ್ಲ, ಏನಿರಲಿಲ್ಲ. ಜಸ್ಟ್ ವೀಡಿಯೋ ಮಾಡು, ಪೋಸ್ಟ್ ಮಾಡು, ಎಂಜಾಯ್ ಮಾಡು. ಸೊ ಇವಾಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಬಂದ್ಬಿಟ್ಟು ಹಿಂಗಾಗಿದೆ ಲೈಫ್. ಏನಿಲ್ಲ ಗೈಸ್, ನೋಡ್ರಿ ಶೂಟ್ ಮಾಡೋಣ. ಹೆಂಗೆ ಶೂಟ್ ಮಾಡ್ತೀನಿ, ಯಾವ ಸಾಂಗ್ ಸೆಲೆಕ್ಟ್ ಮಾಡಿದ್ದೀನಿ ಹೇಳ್ತೀನಿ. ಎಷ್ಟೋ ನಾನು ಹೋದ ವರ್ಷ ಒಂದು ಗೋಲ್ ಇಟ್ಕೊಂಡಿದ್ದೆ, ನ್ಯೂ ಇಯರ್ ಅಷ್ಟೇ ನಾನು 100K ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ಅಂತ. 100K ಇರಲಿ, ಅದು 38K ಅಷ್ಟೇ ಇದೆ. ಅದು ನನ್ನ ಮಿಸ್ಟೇಕ್. ಯಾಕೆಂದರೆ ನಾನು ಜಾಸ್ತಿ ಇವಾಗ ಪ್ರಮೋಷನ್ಸ್ ಮೇಲೆ ಫೋಕಸ್ ಮಾಡ್ತಿದ್ದೀನಿ. ಅಕೌಂಟ್ ಗ್ರೋತ್ ಮೇಲೆ ಫೋಕಸ್ ಮಾಡಿದರೆ ಇಷ್ಟೊತ್ತಿಗೆ ನಾನು 100K ಕ್ರಾಸ್ ಮಾಡ್ತಿದ್ದೆ.
ಅಷ್ಟು ಸ್ಟ್ರಾಟಜೀಸ್ ಗೊತ್ತು ನನಗೆ. ಸೊ ಅದಕ್ಕೆ ನನ್ನ ಸ್ಟ್ರಾಟಜಿ ಏನೇನು ಯೂಸ್ ಮಾಡ್ತೀನಿ ಅದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿರಿ. ಇನ್ಮೇಲೆ ಫುಲ್ ಸ್ಟ್ರಾಟಜಿ ಬಗ್ಗೆ ಫುಲ್ ವೀಡಿಯೋಸ್ ಮಾಡ್ತೀನಿ. ಅದನ್ನೇ ಸ್ವಲ್ಪ ಸೆಟಪ್ ಮಾಡ್ಕೊತಿದ್ದೀನಿ. ವೀಡಿಯೋಸ್ ಹೆಂಗೆ ಮಾಡಬೇಕು ಅಂದರೆ ಲೈಕ್ ಅದಕ್ಕೆ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿರಬೇಕು. ಸೊ ಗಾಯ್ಸ್, ಬೈಕ್ನಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಲೊಕೇಶನ್ ಇದು. ಸೊ ನಾನು ಮೊನ್ನೆ ಕೂಡ ಇಲ್ಲಿ ಒಂದು ಪೋಸ್ಟ್ ಮತ್ತು ಒಂದು ರೀಲ್ ಹಾಕಿದ್ದೆ. ಸೊ ಈ ಲೊಕೇಶನು ಚೆನ್ನಾಗಿದೆ. ಇದು ಲೊಕೇಶನ್ ಬಂದುಬಿಟ್ಟು ಬೇಗೂರು ಅಂತ. ಇದು ಬೇಗೂರು ಜೂಡಿಯೋ. ಆಲ್ ಬಾಯ್ಸ್ ಪ್ರಾಬ್ಲಮ್ ಏನಂದರೆ ಏನೋ ಒಂದು ಕರೆಕ್ಟ್ ಟೈಮಲ್ಲೇ ನಮ್ಮ ಕೂದಲು ಸರಿಯಾಗಿ ಕೂರಲ್ಲ. ಇವತ್ತು ತಲೆ ಸ್ನಾನ ಮಾಡಿಬಿಟ್ಟಿದ್ದೀನಿ ಶಾಂಪು ಹಾಕ್ಬಿಟ್ಟು. ಸೊ ಅದಕ್ಕೆ ಚೆನ್ನಾಗಿ ಕೂರ್ತಿಲ್ಲ. ಹಂಗೆ ಹಿಂಗೆ ಅಡ್ಜಸ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ಶೂಟ್ ಗಾಯ್ಸ್. ಸೊ ಗೈಸ್, ಫುಲ್ಲು ಗೆಟಪ್ ಚೇಂಜ್ ಇವಾಗ. ಸೊ ಈ ಶರ್ಟ್ ಮೇಲೆ ಇವಾಗ ಪ್ರಮೋಷನ್ ಮಾಡಬೇಕು ವಿಡಿಯೋ. ಸೊ ನಾನು ಎಲ್ಲಿದ್ದೀನಿ ನಿಮಗೆ ನನ್ನ ವಿಡಿಯೋದಲ್ಲಿದ್ದೀನಿ. ಸೊ ಕಲೆಕ್ಷನ್ಸ್ ಚೆನ್ನಾಗಿ ಬಂದಿದೆ. ನನ್ನ ಆಫರ್ ಇದೆ, ಬನ್ನಿ ತೋರಿಸ್ತೀನಿ ಯಾವ ಥರ ಕಲೆಕ್ಷನ್ಸ್ ಇದೆ, ನಾನು ಯಾವ ಥರ ಬಟ್ಟೆಗಳನ್ನ ತೊಗೋತೀನಿ, ಶಾಪಿಂಗ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಲೆಟ್ಸ್ ಗೋ. ಎಲ್ಲ $499 ಗೈಸ್. ನಾನು ಇದ್ರಲ್ಲಿ ಒಂದು ಶರ್ಟ್ ತೊಗೊಂಡೆ, ಅಪ್ಕಮಿಂಗ್ ಇದ್ರಲ್ಲಿ ಹಾಕ್ತೀನಿ. ಇದೆಲ್ಲ ಪ್ಯಾಂಟ್ಸ್ ಎಲ್ಲ $500. ಇದೆಲ್ಲ $299. ಶರ್ಟ್ಸ್ ಚೆನ್ನಾಗಿತ್ತು ಬಟ್ ತಗೊಳ್ಳಿಲ್ಲ. ಆಮೇಲೆ ಈ ಶರ್ಟ್ಸು ಇದೊಂದು ಟಿ ಶರ್ಟ್ ತೊಗೊಂಡೆ. ಸೊ ಫೈನಲಿ ಔಟ್ಫಿಟ್ ಈ ಥರ ಕಾಣಿಸ್ತಿದೆ. ಜಾಕೆಟ್ $499, ಒಳಗಡೆ ಇರೋ ಟಿ ಶರ್ಟ್ $199 ಆ್ಯಂಡ್ ಪ್ಯಾಂಟ್ $499. ಸೊ ಗಾಯ್ಸ್, ಫೈನಲಿ ಶೂಟ್ ಎಲ್ಲ ಕಂಪ್ಲೀಟ್ ಮಾಡಿ ಒಂದು ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ. ಸೊ ಲೆಟ್ಸ್ ಇಟ್ ಪಿಜ್ಜಾ. ಕ್ಲಿಪ್ಪಿಂಗ್ಸ್ ಎಲ್ಲ ಸಖತ್ತಾಗಿ ಬಂದೈತೆ, ಅಪ್ಲೋಡ್ ಮಾಡ್ತೀನಿ ನೋಡಿರಿ. ತುಂಬ ದಿನ ಆದಮೇಲೆ ಈ ಥರ ಶೂಟ್ ಮಾಡಿದ್ದು ಸಖತ್ತಾಗಿದೆ. ಐ ಅಪ್ಲೋಡ್ ಇನ್ ಇನ್ಸ್ಟಾಗ್ರಾಮ್. ಎಲ್ಲರೂ ದಯಮಾಡಿ ನೋಡಿ, ದಯಮಾಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಏನು ಅನಿಸುತ್ತೆ ಅಂತ ತಿಳಿಸಿ. ಹಂಗೆ ಈ ವ್ಲಾಗ್ನು ನೋಡಿ, ಶೇರ್ ಮಾಡಿ. ಇಷ್ಟ ಆದರೆ ಯಾರ್ಯಾರಿಗೂ ಸ್ಟೇಟಸ್ಗೆ ಹಾಕೋರಿ, ಸ್ಟೋರಿಗೆ ಹಾಕೋರಿ. ಹೆಂಗ ಮಾಡಿ ಬೆಳೆಸ್ರಿ ಬಡವ್ರ ಮಕ್ಕಳು ಬೆಳೆಸ್ರಿ. ಯಾರ್ಯಾರನ್ನೂ ಬೆಳೆಸ್ತೀರಿ, ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ, ಬೆಳೆಸ್ರಿ. ಫಾಲೋ ಮಾಡಿರಿ. ಸೊ ಗಾಯ್ಸ್, ಇದಿತ್ತು ಇವತ್ತಿನ ವ್ಲಾಗ್. ನೋಡಿದ್ರಲ್ಲ ಎಷ್ಟು ಕಷ್ಟ ಇರುತ್ತೆ ಕ್ರಿಯೇಟರ್ ಲೈಫ್ ಅನ್ನೋದು. ಹೋಗಿ ಶೂಟ್ ಮಾಡಿ ಅದನ್ನು ಎಡಿಟ್ ಇಷ್ಟೊತ್ತು ಕುತ್ಕೊಂಡು ಎಡಿಟ್ ಮಾಡಿದೆ. 2 ಅವರ್ ಎಡಿಟ್ ಮಾಡಿದೆ. ಅದಾದಮೇಲೆ ಇನ್ನೊಂದು ಬುಕ್ದೊಂದು ರೀಲ್ ಇತ್ತು, ಅದನ್ನ ಇವಾಗ ಪೋಸ್ಟ್ ಮಾಡಿದ್ದೀನಿ, ಪ್ರೊಫೈಲಲ್ಲಿ ಇರುತ್ತೆ ನೋಡಿ. ಹಾಗೆ ಆ ಬುಕ್ದು ಕೂಡ ಎಡಿಟ್ ಮಾಡಿದೆ. ಸೊ ಇಷ್ಟಿತ್ತು ಇವತ್ತಿನ ವ್ಲಾಗ್. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಯಾರ್ಯಾರಿಗೆ ಹೆಲ್ಪ್ ಬೇಕು ಅವರೆಲ್ಲ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಆಗ ಆ ಟಾಪಿಕ್ ಮೇಲೆ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡ್ತೀನಿ.
ಯಾಕಂದರೆ ನಾನು ಸ್ವಲ್ಪ ಸೆಟಪ್ ಎಲ್ಲ ಮಾಡ್ಕೋಬೇಕು ಹೇಳಿದ್ನಲ್ಲ. ಸೊ ಅದನ್ನೆಲ್ಲ ತರಿಸ್ತಿದ್ದೀನಿ. ಸೊ ಒಂದು ರೂಮ್ ಪರ್ಫೆಕ್ಟ್ ರೂಮ್ ಸೆಟಪ್ ಥರ ಮಾಡಿ ಐ ವಿಲ್ ಡೂ ದ ಕಂಟೆಂಟ್. ಸೊ ಥ್ಯಾಂಕ್ ಯು, ಲವ್ ಯು ಆಲ್ ಗೈಸ್, ಬಾಯ್.